ನೋಡ್ರಿ, ಖಾಲಿ ಜಾಗ ಇದ್ರೆ ಏನಾದರೂ ಟವಲ್ ಹಾಕ್ಬೋದಪ್ಪ. ಜಾಗನೇ ಖಾಲಿ ಇಲ್ಲ, ಟವಲ್ ಎಲ್ಲ ಹಾಕ್ತಾರೆ? ಖಾಲಿ ಆಗ್ಬೋದಾ? ಅಯ್ಯೋ ನೋಡ್ರಿ, ಈಗ ಭೂತಕಾಲದ್ದು, ಭವಿಷ್ಯತ್ ಕಾಲ, ವರ್ತಮಾನ ಕಾಲ ಅಂತ 3 ಕಾಲ ಇದ್ದಾವೆ. ಈಗ ನಾವು ಭೂತಕಾಲದ ಅನುಭವದ ಆಧಾರದ ಮೇಲೆ ವರ್ತಮಾನ ಕಾಲದಲ್ಲಿ ಜೀವನ ರೂಪಿಸ್ಕೊಳ್ತೀವಿ. ಭವಿಷ್ಯತ್ ಕಾಲ ಯಾರಿಗೆ ಗೊತ್ತಿರ್ತದೆ? ನಮ್ಮ ಭವಿಷ್ಯ ನನಗೂ ಗೊತ್ತಿಲ್ಲ, ನಿಮ್ಮ ಭವಿಷ್ಯ ನಿಮಗೂ ಗೊತ್ತಿಲ್ಲ, ಹೌದಲ್ವಾ? ನೋಡ್ರಿ, ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಶಾಸಕಾಂಗ ಪಕ್ಷ ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ ಅವ್ರಿಗೆ ಸೇರಿದಂಥದ್ದು. ಯಾರು ಬೇಕಾದರೂ ಆಗ್ತೀನಿ ಅಂತ ಹೇಳ್ಬೋದು, ಹೇಳದೇ ಇರ್ಬೋದು. ಅದಕ್ಕೆಲ್ಲ ಅವರವರ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಆಸೆ ಬೀಳೋದ್ರಲ್ಲಿ ತಪ್ಪೇನಿಲ್ಲ, ಬಟ್ ದುರಾಸೆ ಇರಬಾರ್ದು ಅಷ್ಟೇ. ಬಟ್ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಆಗಿದ್ದಾರೆ. ಎಲ್ಲಿನವರೆಗೆ ಶಾಸಕಾಂಗ ಪಕ್ಷದ ಶಾಸಕರ ಬಹುಮತ ಇರ್ತದೆ, ಎಲ್ಲಿನವರೆಗೆ ಹೈಕಮಾಂಡನ ಆಶೀರ್ವಾದ ಇರ್ತದೆ, ಅಲ್ಲಿನವರೆಗೂ ಮುಂದುವರಿತಾರೆ. ಆ ಮುಂದುವರೆದ ನಂತರ ಅವರು ಏನಾದರೂ ಬದಲಾವಣೆ ಬಂತು ಅಂದರೆ, ಬದಲಾವಣೆ ಬಂದಾಗ ಅದಕ್ಕೆ ಬೇರೆ ಪ್ರಕ್ರಿಯೆ ಇದ್ದಾವೆ. ಆಯ್ಕೆ ಮಾಡೋದು ಯಾವ ರೀತಿ, ಏನು ಎತ್ತ ಅಂತೇಳಿ ಆ ಒಂದು ಪ್ರಕ್ರಿಯೆ ಅನುಸರಿಸಿ ಆಯ್ಕೆ ಮಾಡ್ತಾರೆ. ಹಂಗಲ್ಲ ನೋಡಿ, ಅದೇ ನೀವೆಲ್ಲ ತಪ್ಪು ಮಾಡೋದು. ಅವ್ರು ಆ ರೀತಿ ಹೇಳಿಲ್ಲ. ಸಮಾನತೆ ಸೃಷ್ಟಿ ಆದಮೇಲೆ ತೆಗಿತೀವಿ ಅಂತ ಹೇಳಿದ್ದಾರೆ. ಸಮಾನತೆ ಸೃಷ್ಟಿ ಆಗೋದು ಯಾರ್ಸ್ಟಿಕ್ ಹೆಂಗೆ ಗೊತ್ತಾ? ಬರೀ ಪೇಪರಲ್ಲಿ ಸರ್ವೆ ಮಾಡೋದಲ್ಲ. ಒಂದು ಊರಿನಲ್ಲಿ ಹರಿಜನರದೊಂದು ಓಟ್ ಇಡಿಸ್ತೀವಿ, ಮುಂದುವರೆದ ಜಾತಿಯೋದೊಂದು ಓಟ್ ಇಡಿಸ್ತೀವಿ. ಜನ ಹೋದವ್ರು ಇವ್ನ ಹೋಟ್ಲಿಗೆ ಹೋಗ್ತಾರೋ, ಅವ್ನ ಹೋಟ್ಲಿಗೆ ಹೋಗ್ತಾರೋ? ಅವನ ಹೋಟ್ಲಿಗೆ ಹೋಗಂಗೆ ಆಗಬೇಕು ಜನರ ಮನಸ್ಥಿತಿ. ಆಗ ಮೀಸಲಾತಿಗೆ ಬದಲಾವಣೆ ಮಾಡೋದು, ಇದೆಲ್ಲ ಆಗ ತೀರ್ಮಾನ ಮಾಡೋದು. ಅಲ್ಲಿ ಬರಬೇಕು ಅಂದರೆ ಈಗಾಗಲೇ ಎಷ್ಟು ಸರಿ ಮುಂದುವರಿಸಿದ್ದಾರೆ? 7 ಸರಿ ಮುಂದುವರಿಸಿದ್ದಾರೆ ಮೀಸಲಾತಿ 10 ವರ್ಷ, ಹೌದಲ್ವಾ? ಎಲ್ಲಿವರೆಗೂ ಅಗತ್ಯತೆ ಇದೀಗ ಸಂವಿಧಾನ ರಚನೆ ಮಾಡೋರು ಪರ್ಮನೆಂಟಾಗಿ ಇರಬೇಕು ಅಂತ ಆಶಯ ಇದ್ದರೆ 10 ವರ್ಷಕ್ಕೆ ಅಂತ ಕೊಡ್ತಿರ್ಲಿಲ್ಲ ಅವರು ಕೂಡ ಒಂದು ಸಮಾನತೆ ಸೃಷ್ಟಿ ಆದಮೇಲೆ ಇದು ಇರಬಾರ್ದು ಅನ್ನೋ ದೃಷ್ಟಿಯಿಂದಲೇ 10 ವರ್ಷಕ್ಕೆ ಮುಂದುವರಿಸ್ತಕ್ಕಂಥದ್ದಕ್ಕೆ ಅವಕಾಶ ಸಂವಿಧಾನದಲ್ಲಿ ಕಲ್ಪಿಸಿದ್ದಾರೆ. ಅಲ್ಲಿನವರೆಗೂ ಮಾಡ್ತಾರೆ. ರಾಹುಲ್ ಗಾಂಧಿ ಅವರು ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ ನಾನು ಓದಿದ್ದೀನಿ. ಅವ್ರು ಹೇಳಿರ್ತಕ್ಕಂಥದ್ದು, ನಮ್ಮ ದೇಶದಲ್ಲಿ ಸಮಾನತೆ ಯಾವಾಗ ಬರ್ತದೆ, ಸಮಾನತೆ ಬಂದಾಗ ನಾವು ಮೀಸಲಾತಿನ ರದ್ದು ಮಾಡ್ತೇವೆ ಅಂತ. ಅಂದರೆ ನಾಳೆನೇ ರದ್ದು ಮಾಡ್ತೀವಿ. ಮೀಸಲಾತಿ ರದ್ದು ಮಾಡೋರು RSSನವರು. ಯಾರಿಗೆ ಸಹಮತ 100ಕ್ಕೆ 100 ಇದೆ, ಅದರಲ್ಲೇನು ಅನುಮಾನ ಇಲ್ಲ. ಇನ್ನು ಮೀಸಲಾತಿ ವಿರೋಧಿಗಳು RSSನವರು ಅಂತ ನಾವೆಲ್ಲ ಅಂದ್ಕೊಂಡಿದ್ದೆ. ಈಗ ಭಾಗವತ್ ಹೇಳ್ತವ್ರೆ ನಾವು ಮೀಸಲಾತಿ ಇರಬೇಕು ಅಂತ ಹೇಳ್ತಾ ಇದ್ದೀವಿ ಅಂತ. ಅವರು ಅವ್ರ ಸಿದ್ಧಾಂತದಲ್ಲಿ ಮಾರ್ಪಾಡು ಮಾಡ್ಕೊಂಡಿದ್ದಾರೆ. ಅದನ್ನು ನಾನು ಸ್ವಾಗತ ಮಾಡ್ತೀನಿ.